ನಮಸ್ಕಾರ. ಇರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಒಂದೇ ಜಾಗದಲ್ಲಿ ಅಣ್ಣ ತಮ್ಮಂದರು ಯಾವ ರೀತಿ ಮನೆಗಳು ಮಾಡ್ಕೊಳ್ಬೇಕು, ಅಣ್ಣ ತಮ್ಮಂದರು ಒಂದೇ ಜಾಗದಲ್ಲಿ ಏನೆಲ್ಲ ವಾಸ್ತು ತಪ್ಪುಗಳು ಮಾಡ್ಕೊಳ್ತಾರೆ, ಅದು ಯಾವ ರೀತಿ ತಪ್ಪುಗಳು ಆಗಬಾರ್ದು, ಯಾವ ರೀತಿ ತಪ್ಪಾಗದೆ ಒಂದೇ ಜಾಗದಲ್ಲಿ ಅಣ್ಣ ತಮ್ಮಂದರು ಯಾವ ರೀತಿ ವಾಸ್ತು ಪ್ರಕಾರ ಮಾಡ್ಕೊಳ್ಬೇಕು ಅನ್ನೋದ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸ್ಲಿಕ್ಕೆ ಬಯಸ್ತೇನೆ. ನೋಡಿ, ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ, ಇದು ಈಶಾನ್ಯ, ಇದು ಆಗ್ನೇಯ, ಇದು ವಾಯುವ್ಯ, ಇದು ನೈಋತ್ಯ. ಒಂದು ಸೈಟು ಅಥವಾ ಎರಡು ಸೈಟ್ ಇರುತ್ತೆ, ಅಥವಾ ಒಂದು ದೊಡ್ಡ ಜಾಗ ಅಂದ್ಕೊಳ್ಳಿ. ಅದು ಯಾವುದೇ ಒಂದೇ ರಸ್ತೆ ಇರ್ಬೋದು, ಎರಡೇ ರಸ್ತೆ ಇರ್ಬೋದು. ಒಂದೇ ಜಾಗದಲ್ಲಿ ಅಣ್ಣ ತಮ್ಮಂದರು ಯಾವ ರೀತಿ ಭಾಗ ಮಾಡ್ಕೊಂಡು ಮನೆಗಳು ಕಟ್ಟಬೇಕು, ಅಥವಾ ಒಂದೇ ಜಾಗದಲ್ಲಿ ಅಣ್ಣ ತಮ್ಮಂದರು ಎರಡು ಮನೆ ಮಾಡೋದಾದ್ರೆ ಯಾವ ರೀತಿ ಮಾಡ್ಕೊಳ್ಬೇಕು, ಅಥವಾ ಒಂದೇ ಮನೇನ ಭಾಗ ಮಾಡ್ಕೊಳೋದಾದ್ರೆ ಯಾವ ರೀತಿ ಮಾಡ್ಕೊಬೇಕು, ಅದೆಲ್ಲ ತುಂಬ ಮುಖ್ಯ ಆಗಿರುತ್ತೆ ವಾಸ್ತು ವಿಚಾರದಲ್ಲಿ. ಕೆಲವೊಂದು ಜಾಗಗಳಲ್ಲಿ ಒಂದು ಮನೆ ಇರುತ್ತೆ, ಆ ಮನೆ ನಾನು ಇಟ್ಕೊಳ್ತೀನಿ, ಇನ್ನೊಂದು ಮನೆ ನೀನು ಕಟ್ಕೊಳ್ಬೇಕಾದ್ರೆ ಯಾವ ರೀತಿ ಪಾಲನೆ ಮಾಡಬೇಕು ವಾಸ್ತುನ, ಅಥವಾ ಒಂದು ದೊಡ್ಡ ಮನೆ ಕಟ್ಬಿಟ್ಟಿದ್ದೀವಿ, ಅದನ್ನೇ ಭಾಗ ಮಾಡ್ಕೊಳ್ತಾ ಇದ್ದೀವಿ, ಅವಾಗ ಅಣ್ಣ ತಮ್ಮಂದರು ಮನೆಗಳನ್ನ ಯಾವ ರೀತಿ ಭಾಗ ಮಾಡಿಕೊಂಡು ವಾಸ್ತು ಪ್ರಕಾರ ಮಾಡ್ಕೊಳ್ಬೇಕು ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ನೋಡಿ, ನೀವು ಪೂರ್ವದ ರಸ್ತೆ ಇದ್ದಾಗ ಒಂದು 60ಕ್ಕೆ 40 ಅಥವಾ ಒಂದು 80ಕ್ಕೆ 100 ಇರುತ್ತೆ ಅಂದ್ಕೊಳ್ಳಿ. ಅಂಥ ಸಮಯಗಳಲ್ಲಿ ಆ ಒಂದೇ ಜಾಗದಲ್ಲಿ ಒಂದೇ ಮನೆ ಕಟ್ಟಿದ್ರೆ, ಒಟ್ಟು ಮನೆ ಒಂದೇ ಇದ್ದಾಗ ನೋಡಿ, ಈ ರೀತಿ ಒಂದೇ ಮನೆ ಇರುತ್ತೆ ಅಂದ್ಕೊಳ್ಳಿ, ದೊಡ್ಡ ಮನೆ ಒಂದೇ ಇರುತ್ತೆ. ಒಂದು ಮಧ್ಯಕ್ಕೆ ಒಂದು ಗೋಡೆ ಹಾಕ್ಬಿಡ್ತಾರೆ, ಸೆಂಟ್ರಿಗೆ ಒಂದು ಗೋಡೆ ಹಾಕಿ, ಉತ್ತರಕ್ಕೆ ಚಿಕ್ಕವರು ಇರ್ತಾರೆ ಎರಡನೇವರು, ದಕ್ಷಿಣಕ್ಕೆ ದೊಡ್ಡವರು ಇರಬೇಕು. ಅದನ್ನು ಬಿಟ್ಟು ಉಲ್ಟಾ ಮಾಡ್ತಾರೆ, ಏನು ಈ ಕಡೆ ದೊಡ್ಡವ್ರು ಹೋಗ್ತಾರೆ, ಇಲ್ಲಿ ಚಿಕ್ಕವ್ರು ಬರ್ತಾರೆ, ಆ ರೀತಿ ಎಲ್ಲ ಮಾಡಬಾರ್ದು. ನೀವು ಪೂರ್ವ ಪಶ್ಚಿಮ ಇದ್ದಾಗ ದಕ್ಷಿಣದ ಭಾಗದಲ್ಲಿ ದೊಡ್ಡ ಮಗ ಇರಬೇಕು, ಉತ್ತರದ ಭಾಗದಲ್ಲಿ ಚಿಕ್ಕ ಮಗ ಇರಬೇಕು. ಅಂಥ ಸಮಯಗಳಲ್ಲಿ ನೀವು ಮನೇನ ಮಧ್ಯಕ್ಕೆ ಭಾಗ ಮಾಡ್ಕೊಳ್ಳೋದಾದ್ರೆ ಅದು ವಾಸ್ತುಗೆ ಬರೋದಿಲ್ಲ. ನೋಡಿ, ಈ ಏನು ದೊಡ್ಡ ಮಗ ಇರ್ತಾರೆ ಅವ್ರಿಗೆ ನೀವು ಮಧ್ಯಕ್ಕೆ ಗೋಡೆ ಹಾಕ್ತಾ ಇದ್ದಂಗೆ ಅವ್ರಿಗೆ ಉತ್ತರ ಬ್ಲ್ಯಾಕ್ ಆಗುತ್ತೆ, ದಕ್ಷಿಣಕ್ಕೆ ಖಾಲಿ ಜಾಗ ಆಗುತ್ತೆ. ಪೂರ್ವಕ್ಕೇನೋ ಅಧಿಕ ಜಾಗ ಇರುತ್ತೆ, ಪಶ್ಚಿಮಕ್ಕೂ ಅಧಿಕ ಜಾಗ ಇರುತ್ತೆ, ಪಶ್ಚಿಮಕ್ಕಿಂತ ಪೂರ್ವದಲ್ಲಿ ಜಾಸ್ತಿ ಇರುತ್ತೆ. ಆದರೆ ದಕ್ಷಿಣಕ್ಕೆ ಇದ್ದಾಗ ಅವ್ರಿಗೆ ದೊಡ್ಡ ಮಗಾಗೆ ಉತ್ತರಕ್ಕೆ ಮನೆ ಇರುತ್ತೆ, ತಮ್ಮನ ಮನೆ ಅಡ್ಡ ಬಂದ್ಬಿಡುತ್ತೆ. ಆ ರೀತಿ ಪಾರ್ಟೇಷನ್ಸ್ ಮಾಡ್ಕೊಳ್ಬಾರ್ದು. ಅವಾಗ ಅವ್ರಿಗೆ ಆರ್ಥಿಕವಾಗಿ ಸಮಸ್ಯೆ ಆಗುತ್ತೆ, ಮತ್ತು ಆ ಮನೆಯಲ್ಲಿ ಹೆಣ್ಣಿಗೆ ಆರೋಗ್ಯ ಇರೋದಿಲ್ಲ, ಮತ್ತು ಅವ್ರಿಗೆ ಫೈನಾನ್ಷಿಯಲಿ ಸಮಸ್ಯೆ ಕೊಡುತ್ತೆ. ಇನ್ನು ತಮ್ಮನಿಗೆ ಸರಿ ಹೋಗುತ್ತೆ, ತಮ್ಮನಿಗೆ ಉತ್ತರನೂ ಓಪನ್ ಇರುತ್ತೆ, ಪೂರ್ವನೂ ಓಪನ್ ಇರುತ್ತೆ, ಪಶ್ಚಿಮ ಓಪನ್ ಇರುತ್ತೆ, ದಕ್ಷಿಣ ಇಲ್ಲದೆ ಇದ್ರೂ ನಡೆಯುತ್ತೆ. ಆದರೆ ಅಣ್ಣ ಆದವನಿಗೆ ಅದು ವಾಸ್ತುಗೆ ಬರೋದಿಲ್ಲ. ಅಣ್ಣ ಆದವನು ಈ ಮನೆಗೆ ನೇರವಾಗಿ ಇಲ್ಲಿ ಸಂಪ್ ಮಾಡ್ತಾನೆ. ಒಂದೇ ಕಾಂಪೌಂಡ್ ಇದ್ದಾಗ ತಮ್ಮನಿಗೇನೋ ಉತ್ತರ ಈಶಾನ್ಯದಲ್ಲಿ ಸಂಪಿರುತ್ತೆ, ಅಣ್ಣ ಇಲ್ಲಿ ಮಾಡಿದಾಗ ಒಟ್ಟು ಮನೆಗೆ ಅದು ಪೂರ್ವ ಆಗ್ನೇಯದ ಸಂಪಾಗುತ್ತೆ. ಅವಾಗ ತಮ್ಮನಿಗೂ ಆಗ್ನೇಯದಲ್ಲಿ ಹಳ್ಳ ಬಂದಂಗೆ ಆಗುತ್ತೆ. ಅವಾಗ ತಮ್ಮನೂ ವಾಸ್ತುಗೆ ಬರೋದಿಲ್ಲ, ಅಣ್ಣನಿಗೂ ವಾಸ್ತುಗೆ ಬರೋದಿಲ್ಲ. ಅಂಥ ಸಮಯಗಳಲ್ಲಿ ಏನು ಮಾಡ್ಕೊಳ್ಬೇಕು ಅಂದರೆ, ಮಧ್ಯದಲ್ಲಿ ಒಂದು 6 ಅಡಿ 8 ಅಡಿ ಮನೆಯೇ ತೆಗಿಬೇಕಾಗುತ್ತೆ. ತೆಗೆದುಬಿಟ್ಟು ನೀವು ಆ ಮನೆ, ನಿಮ್ಮ ತಮ್ಮನ ಮನೆಗೆ 1.5 ಅಡಿ ಗ್ಯಾಪ್ ಕೊಟ್ಟು ಒಂದು ಕಾಂಪೌಂಡ್ ಮಾಡಬೇಕು. ಅಣ್ಣನ ಮನೆಗೆ ಒಂದು 4 ಅಡಿನೋ 5 ಅಡಿನೋ ಗ್ಯಾಪ್ ಇಟ್ಕೊಳ್ಬೇಕು. ಅವಾಗ ದಕ್ಷಿಣಕ್ಕಿಂತ ಜಾಗ ಉತ್ತರದಲ್ಲಿರಬೇಕು. ಅವಾಗ ಈ ಸಂಪು ಈ ಮನೆಗೆ ಉತ್ತರ ಪೂರ್ವ ಈಶಾನ್ಯಕ್ಕೆ ಬರುತ್ತೆ. ತಮ್ಮನಿಗೂ ಅದು ಆಗ್ನೇಯಕ್ಕೆ ಬಂದಿರೋದು ಕಾಂಪೌಂಡ್ ಮಾಡಿದಾಗ ಕಟ್ಟಪ್ ಆಗುತ್ತೆ. ಅವಾಗ ಇದು ನಿಮಗೆ ಪೂರ್ವ ಈಶಾನ್ಯದ ಗೇಟ್ ಆಗುತ್ತೆ. ಇವ್ರಿಗೆ ಒಂದು ಪೂರ್ವ ಈಶಾನ್ಯದ ಗೇಟ್ ಮಾಡ್ಕೊಂಡ್ರೆ ಇದು ವಾಸ್ತು ರೀತಿ ಆಗುತ್ತೆ. ಅದೇ ರೀತಿ ಪಶ್ಚಿಮದ ರಸ್ತೆ ಬಂದಾಗೂ ಇದೇ ಜಂಟಿ ಮನೆ ಇದ್ದಾಗ ಪಶ್ಚಿಮ ವಾಯುದಲ್ಲಿ ಗೇಟ್ ಮಾಡ್ಕೊಬೇಕು. ಇವರು ಪಶ್ಚಿಮ ವಾಯುದಲ್ಲಿ ಗೇಟ್ ಮಾಡ್ಕೊಂಡು ಕಾಂಪೌಂಡ್ ಮಾಡ್ಕೊಂಡಾಗ, ಅಥವಾ ಪಶ್ಚಿಮ ವಾಯುದಲ್ಲಿ ಡೋರು ಅಥವಾ ಉತ್ತರ ಈಶಾನ್ಯದಲ್ಲಿ ಡೋರ್ ಮಾಡ್ಕೊಂಡು ವಾಸ್ತು ರೀತಿಲಿ ಮನೆ ಮಾಡಿಕೊಂಡ್ರೆ ಇಬ್ಬರಿಗೂ ಅದು ಸಕ್ಸಸ್ ಕೊಡುತ್ತೆ. ಅದಲ್ಲದೆ ಉತ್ತರದ ರಸ್ತೆ ಇತ್ತು ಅಂದ್ಕೊಳ್ಳಿ, ಉತ್ತರದ ರಸ್ತೆ ಇದ್ದಾಗ ಯಾವ ರೀತಿ ಮಾಡ್ಕೊಳ್ಬೇಕು ಅದೂ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಅದೇ ರೀತಿ ಉತ್ತರದ ರಸ್ತೆ ಇದೆ ಅಥವಾ ದಕ್ಷಿಣದ ರಸ್ತೆ ಇದೆ ಅಂದಾಗ ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಉತ್ತರದ ರಸ್ತೆ ಇದ್ದಾಗ ಒಂದು ದೊಡ್ಡ ಸೈಟು ಅಥವಾ ದೊಡ್ಡ ಜಾಗದಲ್ಲೋ ಒಂದು ನಡಿಬೇಕಾದ್ರೆ ಒಂದು ಒಳ್ಳೆ ಮನೆ ಮಾಡಿರ್ತೀರಾ. ಅಂಥ ಸಮಯಗಳಲ್ಲಿ ಚೆನ್ನಾಗೇ ಇರ್ತೀರಾ, ಅಥವಾ ಕಾಲ ಬಂದಂಗೆಲ್ಲ ಡಿವೈಡ್ ಆಗಬೇಕು ಅಂತೇಳಿ ಅಂದ್ಕೊಳ್ತೀರಾ. ಅಂಥ ಸಮಯಗಳಲ್ಲಿ ಏನು ಮಾಡ್ತೀರಾ,
ಒಂದೇ ಮನೆ ಇರುತ್ತೆ. ಆ ಒಂದೇ ಮನೆಯನ್ನ ಭಾಗ ಮಾಡ್ಕೊಳ್ಬೇಕಾದ್ರೆ ನೋಡಿ ಮಧ್ಯಕ್ಕೆ ಒಂದು ಭಾಗ ಮಾಡ್ಬಿಡ್ತಾರೆ. ಇಲ್ಲೊಂದು ಡೋರ್ ಇಟ್ಕೊಂಡು ಇಲ್ಲಿ ಇವ್ರು ವಾಸ ಮಾಡ್ತಾರೆ, ಇಲ್ಲಿ ಅಡುಗೆ ಮನೆ ಮಾಡ್ಕೊಳ್ತಾರೆ. ಇದು ಕಿಚನ್ ಮಾಡ್ಕೊಂತಾರೆ, ಇದು ಮಾಸ್ಟರ್ ಬೆಡ್ರೂಮ್. ಇವ್ರಿಗೆ ಅಡುಗೆ ಮನೆ ಇರುತ್ತೆ, ಇವ್ರು ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಹಾಕೊಂಡು ಮಾಡ್ಕೊಳ್ತಾರೆ ವಾಸ್ತುಗೆ. ಅವಾಗ ಏನಾಗುತ್ತೆ, ಪಶ್ಚಿಮದಲ್ಲಿರೋರಿಗೆ ಅಣ್ಣ ಆದವನಿಗೆ ದೊಡ್ಡ ಮಗನಿಗೆ ಪೂರ್ವ ಬ್ಲ್ಯಾಕ್ ಆಗುತ್ತೆ, ತಮ್ಮ ಆದವನಿಗೆ ಉತ್ತರನೂ ಸಿಗುತ್ತೆ ಪೂರ್ವನೂ ಸಿಗುತ್ತೆ, ಅವ್ರಿಗೆ ವಾಸ್ತು ಪ್ರಕಾರ ಇರುತ್ತೆ. ಮತ್ತೆ ಇವ್ರೇನ್ ಮಾಡ್ತಾರೆ, ಇಲ್ಲಿ ಉತ್ತರ ಈಶಾನ್ಯದಲ್ಲಿ ಒಂದು ಸಂಪ್ ಮಾಡ್ಕೊಳ್ತಾರೆ, ಅದೇ ಗೇಟಿಂದ ಓಡಾಡ್ತಿರ್ತಾರೆ, ಅಥವಾ ಇಲ್ಲಿ ಒಂದು ಗೇಟ್ ಮಾಡ್ಕೊಳ್ಬಿಡ್ತಾರೆ. ಅದೇ ನೀವು ಈ ರೀತಿ ಮಾಡಿದಾಗ ಇದು ಉತ್ತರ ವಾಯುವ್ಯ ಗೇಟ್ ಆಗುತ್ತೆ, ಉತ್ತರ ವಾಯುವ್ಯದ ಸಂಪ್ ಆಗುತ್ತೆ. ಒಂದೇ ಕಾಂಪೌಂಡಲ್ಲಿ ಆ ರೀತಿ ಮಾಡಿದಾಗ ನೋಡಿ, ಇದು ಮಧ್ಯ ಅಂದಾಗ ಇದು ಉತ್ತರ ವಾಯುವ್ಯದ ಗೇಟು, ಉತ್ತರ ವಾಯುವ್ಯದ ಸಂಪ್ ಆಗುತ್ತೆ. ಮತ್ತೆ ಅಣ್ಣ ಆದವನಿಗೆ ಪೂರ್ವ ಬ್ಲ್ಯಾಕ್ ಆಗುತ್ತೆ. ಇಂಥ ಸಮಯಗಳೆಲ್ಲ ಏನಾಗುತ್ತೆ, ಅಣ್ಣ ಆದವನಿಗೆ ಅಭಿವೃದ್ಧಿ ಆಗೋದಿಲ್ಲ, ಆ ಮನೆ ಯಜಮಾನ, ಆ ಮನೆ ಗಂಡು ಮಕ್ಕಳು ಗ್ರೋತ್ ಆಗೋದಿಲ್ಲ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದು, ಆರ್ಥಿಕವಾಗಿ ನಷ್ಟ ಆಗೋದು, ಗೌರವ ಕಡಿಮೆ ಆಗೋದು. ಉತ್ತರವಾಯದಲ್ಲಿ ಸಂಪ್ ಬಂದಿರೋದ್ರಿಂದ ಆರ್ಥಿಕವಾಗಿ ಸಮಸ್ಯೆಗಳಾಗಿ ಕೇಸು ಕೋರ್ಟು ಗಲಾಟೆಗಳು, ನೆಮ್ಮದಿ ಹಾಳಾಗ್ತಾ ಇರುತ್ತೆ. ತಮ್ಮ ಆದವನಿಗೆ ರಿಸಲ್ಟ್ ಇರುತ್ತೆ, ಯಾಕಂದ್ರೆ ಪೂರ್ವನೂ ಇರುತ್ತೆ ಉತ್ತರನೂ ಇರುತ್ತೆ, ಉತ್ತರ ಈಶಾನ್ಯದಲ್ಲಿ ಸಂಪಿರುತ್ತೆ. ಯಾವಾಗ ಇವರು ಇಲ್ಲಿ ಉತ್ತರವಾಯದಲ್ಲಿ ಗೇಟು ಅಥವಾ ಸಂಪು ಮಾಡ್ತಾರೋ ಅವಾಗ ಉತ್ತರವಾಯದ ಸಂಪು ತಮ್ಮನಿಗೂ ಕೌಂಟ್ ಆಗುತ್ತೆ. ಅವಾಗ ಅಣ್ಣನೂ ಉದ್ಧಾರ ಆಗೋದಿಲ್ಲ, ತಮ್ಮನೂ ಉದ್ಧಾರ ಆಗೋದಿಲ್ಲ. ಈ ರೀತಿ ಎಲ್ಲ ದೋಷಗಳಾಗ್ತವೆ. ಹಾಗಾಗಿ ಈ ಥರದ ತಪ್ಪುಗಳನ್ನ ಮಾಡ್ಕೊಳ್ಬಾರ್ದು. ಇಲ್ಲ ನಾವು ಮಾಡ್ತಾ ಇದ್ದೀವಿ, ಮಾಡ್ಕೊಳ್ಳೇಬೇಕು ಅಂತಂದ್ರೆ ನೋಡಿ, ಇದೇನು ಮಧ್ಯದಲ್ಲಿ ಇದೆಯೋ ತಮ್ಮನ ಮನೆಗೆ ಅಣ್ಣನ ಮನೆಗೆ ಒಂದು 4-5 ಅಡಿ ಗ್ಯಾಪ್ ಮಾಡಿ ಓಪನ್ ಮಾಡಿ ನೀವು ಇಲ್ಲಿಂದನೂ ಕಾಂಪೌಂಡ್ ವಾಲ್ ತಗೊಂಡು ಪಶ್ಚಿಮಕ್ಕಿಂತ ಪೂರ್ವದಲ್ಲಿ ಅಧಿಕ ಜಾಗ ಬರೋ ರೀತಿಲಿ ಮಾಡ್ಕೊಳ್ಬೇಕಾಗುತ್ತೆ. ಅವಾಗ ನಿಮಗೆ ಪಶ್ಚಿಮದಲ್ಲಿ 3 ಅಡಿ ಇದ್ರೆ ಪೂರ್ವದಲ್ಲಿ 4 ಅಡಿ ಇರೋ ರೀತಿ ಓಪನ್ ಮಾಡಿಕೊಂಡು ಉತ್ತರ ಈಶಾನ್ಯದ ಡೋರ್ ಇಟ್ಕೊಂಡು ಉತ್ತರದ ಕಾಂಪೌಂಡ್ವರೆಗೂ ಕಾಂಪೌಂಡ್ ವಾಲ್ ಮಾಡ್ಕೊಂಡಾಗ ಈ ಸಂಪು ಉತ್ತರ ಈಶಾನ್ಯಕ್ಕೆ ಬರುತ್ತೆ. ಈ ಗೇಟು ಪೂರ್ವ ಉತ್ತರ ಈಶಾನ್ಯದ ಗೇಟು ಉತ್ತರ ಈಶಾನ್ಯದ ಸಂಪಾಗುತ್ತೆ. ಈ ಮನೆಗೆ ಪೂರ್ವ ಓಪನ್ ಆಗುತ್ತೆ. ಆವಾಗ ಅಣ್ಣನಿಗೂ ಅನುಕೂಲ ಆಗುತ್ತೆ, ತಮ್ಮನಿಗೂ ಅನುಕೂಲ ಆಗುತ್ತೆ. ದೊಡ್ಡವನು ಯಾವತ್ತು ಉತ್ತರ ದಕ್ಷಿಣ ನೀವು ಸೈಟ್ ಇದ್ದಾಗ ಪಶ್ಚಿಮದಕ್ಕೆ ದೊಡ್ಡವನಿರಬೇಕು, ಪೂರ್ವಕ್ಕೆ ಚಿಕ್ಕ ಮಗ ಇರಬೇಕು. ಅದೇ ರೀತಿ ದಕ್ಷಿಣದ ರಸ್ತೆ ಇದ್ದಾಗೂ ಇದೇ ಕಾನ್ಸೆಪ್ಟಲ್ಲೇ ಓಪನ್ ಮಾಡಿ ಇಲ್ಲಿ ಸ್ವಲ್ಪ ಜಾಸ್ತಿ ಓಪನ್ ಮಾಡಬೇಕು ಪೂರ್ವದಲ್ಲಿ. ಅವಾಗ ನೀವು ದಕ್ಷಿಣ ಆಗ್ನೇಯದ ಗೇಟಿಂದ ಪೂರ್ವ ಈಶಾನ್ಯದಲ್ಲಿ ಬಂದು ದಕ್ಷಿಣ ಆಗ್ನೇಯದ ಬಾಗಿಲು ಅಥವಾ ಪೂರ್ವ ಈಶಾನ್ಯದ ಬಾಗಿಲು ಇಟ್ಕೊಂಡು ಈ ನಡಿಗೆ ಮಾಡಿಕೊಂಡ್ರೆ, ಉತ್ತರ ಈಶಾನ್ಯದಲ್ಲಿ ಸಂಪ್ ಮಾಡಿಕೊಂಡ್ರೆ ಅಣ್ಣನಿಗೂ ವಾಸ್ತುಗೆ ಬರುತ್ತೆ. ತಮ್ಮ ಆದವನು ದಕ್ಷಿಣದ ರೋಡ್ ಇದ್ದಾಗ ದಕ್ಷಿಣ ಆಗ್ನೇಯದಲ್ಲಿ ಗೇಟ್ ಇಟ್ಕೊಂಡು ಮಾಡಿಕೊಂಡ್ರೆ ಅವಾಗ ತಮ್ಮನಿಗೂ ಅನುಕೂಲ ಆಗುತ್ತೆ. ಅದನ್ನು ಬಿಟ್ಟು ನೀವು ವಾಸ್ತು ಪ್ರಕಾರ ನಾವು ಏನೋ ಇರೋದ್ರಲ್ಲಿ ಮಾಡ್ಕೊಳ್ತೀವಿ ಅಂತೇಳಿ ನೀವು ತಪ್ಪುಗಳು ಮಾಡಿಕೊಂಡ್ರೆ ಒಬ್ಬರಿಗೆ ಅನುಕೂಲ ಆಗುತ್ತೆ, ಒಬ್ಬರಿಗೆ ಅನಾನುಕೂಲ ಆಗುತ್ತೆ. ಯಾವುದೇ ಜಾಗದಲ್ಲಾಗಲಿ ಅಣ್ಣ ತಮ್ಮಂದರು ಒಂದೇ ಮನೇನ 2 ಭಾಗ ಮಾಡ್ಕೊಂಡಾಗ ಪೂರ್ವದಲ್ಲಿ ಯಾರಿರ್ತಾರೆ ಅಥವಾ ಉತ್ತರದಲ್ಲಿ ಯಾರಿರ್ತಾರೆ ಅವ್ರಿಗೆ ಶ್ರೇಯಸ್ ಕೊಡುತ್ತೆ. ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಇರೋರಿಗೆ ರಿಸಲ್ಟ್ ಕೊಡೋದಿಲ್ಲ. ಅವರಿಗೆ ಪೂರ್ವ ಬ್ಲ್ಯಾಕ್ ಆಗುತ್ತೆ, ಇಲ್ಲ ಉತ್ತರ ಬ್ಲ್ಯಾಕ್ ಆಗುತ್ತೆ. ಹಾಗಾಗಿ ಅದು ವಾಸ್ತುವಿನ ರೀತಿ ಅಣ್ಣ ಆದವನು ಡೆವಲಪ್ ಆಗೋದಿಲ್ಲ. ಅವರು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಅಣ್ಣ ಆದವನು ತೀರ್ಕೊಳ್ಳೋದು, ಅಣ್ಣ ಆದವನಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗೋದು, ಮತ್ತು ಅವರು ಆರ್ಥಿಕವಾಗಿ ಸಮಸ್ಯೆಗಳಿಗೆ ಸಿಗಾಕ್ಕೊಳ್ಬೇಕಾಗುತ್ತೆ. ನೋಡಿ ಅಣ್ಣ ತಮ್ಮ ಅಥವಾ ನಾವು ಸೈಟ್ಗಳು ಸಪ್ರೇಟ್ ಮಾಡಿಕೊಂಡು ಅಥವಾ ಒಂದೇ ಜಾಗದಲ್ಲಿ 2 ಮನೆ ಕಟ್ತೀವಿ ಅಂತಂದರೆ ನೀವು ಒಟ್ಟು ಜಾಗಕ್ಕೆ ಸೆಂಟ್ರಿಗೆ ಒಂದು ಸಪ್ರೇಟ್ ಕಾಂಪೌಂಡ್ ಮಾಡ್ಕೊಂಡು ಈ ಕಡೆ ದೊಡ್ಡವ್ರು ಇರಬೇಕು, ಈ ಕಡೆ ಚಿಕ್ಕವ್ರು ಇರಬೇಕು. ಆ ರೀತಿ ನೀವು ಸಪರೇಟ್ ನೀವು ಒಂದು 60ಕ್ಕೆ 40 ಅಥವಾ 100ಕ್ಕೆ 200 ಇದ್ದಾಗ 2 ಸೈಟ್ ರೀತಿ 2 ಕಾಂಪೌಂಡ್ ಮಾಡಿ ಈ ಮನೆಗೆ ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಅಧಿಕ ಜಾಗ, ದಕ್ಷಿಣಕ್ಕಿಂತ ಉತ್ತರಕ್ಕೆ ಅಧಿಕ ಜಾಗ ಮಾಡಿಕೊಂಡು ಈ ಮನೆಗೆ ಉತ್ತರ ಈಶಾನ್ಯನೋ ಅಥವಾ ಪೂರ್ವ ಈಶಾನ್ಯನೋ ಬಾಗಿಲು ಮಾಡಿಕೊಂಡು ನೀವು ವಾಸ್ತು ರೀತಿ ಮಾಡ್ಕೊಳ್ಳಿ. ಅದೇ ರೀತಿ ತಮ್ಮ ಆದವನು ಸಪ್ರೇಟ್ ಮನೆ ಮಾಡಿಕೊಂಡು ಸಪ್ರೇಟ್ ಕಾಂಪೌಂಡ್ ಮಾಡಿಕೊಂಡು ಉತ್ತರದ ರಸ್ತೆ ಆದರೆ ಉತ್ತರ ಈಶಾನ್ಯ ಗೇಟ್ ಇಟ್ಕೊಳ್ಳಿ ಅಣ್ಣ ತಮ್ಮ ಇಬ್ಬರು, ಅಥವಾ ದಕ್ಷಿಣದ ರಸ್ತೆ ಆದರೆ ದಕ್ಷಿಣ ಆಗ್ನೇಯದ ಗೇಟ್ಗಳಿಟ್ಕೊಳ್ಳಿ. ಈ ರೀತಿ ಒಂದು ಕಾಂಪೌಂಡಿಂದ ಇನ್ನೊಂದು ಕಾಂಪೌಂಡ್ ಒಳಗಡೆ ಕನೆಕ್ಷನ್ ಇರಬಾರ್ದು. ಆ ರೀತಿ ಏನಾದರೂ ನೀವು ಒಂದೇ ಕಾಂಪೌಂಡಲ್ಲಿ 2 ಮನೆ ಮಾಡಬೇಕು ಅಂತ ಹೋದಾಗ ಈ ಕಾಂಪೌಂಡ್ ಇಲ್ಲ ಅಂದರೆ ಈ ಸಂಪು ಈ ತಮ್ಮನ ಮನೆಗೆ ಉತ್ತರ ವಾಯುವ್ಯಕ್ಕೆ ಬರುತ್ತೆ. ಅದೇ ರೀತಿ ನೋಡಿ, ಈ ಕಾಂಪೌಂಡ್ ಇಲ್ಲ ಅಂದಾಗ ಒಂದೇ ಕಾಂಪೌಂಡಲ್ಲಿ ನಾವು ವಾಸ್ತು ಪ್ರಕಾರ ಪೂರ್ವ ಜಾಗಗಳು ಬಿಟ್ಟು ಮಾಡ್ತಾ ಇದ್ದೀವಿ ಅಂದಾಗ ಈ ಅಣ್ಣನ ಮನೆಗೆ ಪೂರ್ವ ತಮ್ಮನ ಮನೆ ಭಾರ ಆಗುತ್ತೆ.
ಅದೇ ರೀತಿ ಪಶ್ಚಿಮದಲ್ಲಿ 3 ಅಡಿ ಬಿಟ್ಟಿರ್ತೀರ, ಈ ಮನೆಗೆ ಪೂರ್ವದಲ್ಲಿ ನೀವು 3 ಅಡಿ ಬಿಡ್ತೀರಾ, ತಮ್ಮ 3 ಅಡಿ ಬಿಟ್ಟಾಗ ಇಲ್ಲಿ 6 ಅಡಿ ಜಾಗ ಆಗುತ್ತೆ. ಅವಾಗ ಏನಾಗುತ್ತೆ, ತಮ್ಮ ಆದವನಿಗೆ ಪಶ್ಚಿಮದಲ್ಲಿ 6 ಅಡಿ ಆಗುತ್ತೆ, ಪೂರ್ವದಲ್ಲಿ ಕಡಿಮೆ ಜಾಗ ಆಗುತ್ತೆ. ಆ ರೀತಿ ಎಲ್ಲ ತಪ್ಪುಗಳು ಮಾಡ್ಕೊಳ್ಬೇಡಿ. ಪಶ್ಚಿಮದಲ್ಲಿರೋ ಅಣ್ಣನ ಮನೆಗೆ ಪೂರ್ವದಲ್ಲಿರೋ ತಮ್ಮನ ಮನೆ ಭಾರ ಆಗುತ್ತೆ. ಆ ರೀತಿ ಎಲ್ಲ ಮಾಡ್ಕೊಳ್ಬಾರ್ದು. ಮತ್ತೆ ಗೇಟ್ಗಳು ರಾಂಗ್ ಆಗುತ್ತೆ. ಅವಾಗ ನೀವು ಕಟಪ್ ಬರಲೇಬೇಕು. ಅಣ್ಣನ ಮನೆಗೆ ತಮ್ಮನ ಮನೆಗೆ ಸಪ್ರೇಟ್ ಕಾಂಪೌಂಡ್ ಬರಲೇಬೇಕು. ಈ ರೀತಿನೇ ನೀವು ಸಪ್ರೇಟ್ ಮನೆ ಮಾಡೋದಾದ್ರೆ ಸೈಟ್ಗಳನ್ನೇ ಸಪ್ರೇಟ್ ಮಾಡ್ಕೊಳ್ಳಿ. ಸಪ್ರೇಟ್ ಕಾಂಪೌಂಡ್ ಮಾಡ್ಕೊಂಡು ಸಪ್ರೇಟ್ ಮನೆ ಮಾಡ್ಕೊಳ್ಬೇಕು. ಒಂದೇ ಕಾಂಪೌಂಡಲ್ಲಿ 2 ಮನೆ ಮಾಡಬಾರ್ದು. ಅದು ವಾಸ್ತುಗೆ ಬರೋದಿಲ್ಲ. ಕಾರಣ ಏನು ಅಂದರೆ, ಅಣ್ಣನಾದವನಿಗೆ ಪೂರ್ವದ ಮನೆ ಭಾರ ಆಗುತ್ತೆ, ಮತ್ತು ಅಣ್ಣನ ಮನೆಯ ಸಂಪು ತಮ್ಮನ ಮನೆಗೆ ಉತ್ತರ ವಾಯುವ್ಯಕ್ಕೆ ಬರುತ್ತೆ, ಮತ್ತು ಸೆಟ್ ಬ್ಯಾಕ್ಗಳೆಲ್ಲ ಡಿಫ್ರೆನ್ಸ್ ಆಗುತ್ತೆ. ಆ ರೀತಿ ಎಲ್ಲ ವಾಸ್ತು ದೋಷಗಳು ಮಾಡ್ಕೊಂಡ್ರೆ ಒಬ್ಬರಿಗೆ ಏಳಿಗೆ ಕೊಡುತ್ತೆ, ಇನ್ನೊಬ್ಬರಿಗೆ ಸಮಸ್ಯೆಗಳು ಕೊಡುತ್ತೆ. ಆ ರೀತಿ ಎಲ್ಲ ಮಾಡಬಾರ್ದು. ಅದೇ ರೀತಿ ಪೂರ್ವದ ಸೈಟ್ ಆದಾಗ, ಪೂರ್ವದ ದೊಡ್ಡ ಜಾಗದಲ್ಲಿ ಅಥವಾ 2 ಸೈಟ್ ಇದ್ದಾಗ ಒಂದೇ ಕಾಂಪೌಂಡ್ ಮಾಡ್ಕೊಂಡು ಅಣ್ಣ ತಮ್ಮಂದರು ಒಂದೇ ಕಾಂಪೌಂಡಲ್ಲಿ ಇರಬೇಕು. ಅದು ಕೆಲವರು ಕನಸಾಗಿರುತ್ತೆ, ಕೆಲವ್ರ ತಂದೆ ತಾಯಿ ಕನಸು ಬೇರೆ ಕೊಟ್ಟರು ಒಂದೇ ಕಾಂಪೌಂಡಲ್ಲಿ ಇರಬೇಕು, ಒಂದೇ ವಟಾರದಲ್ಲಿರಬೇಕು, ಒಂದೇ ಕಾಂಪೌಂಡಲ್ಲಿ 2 ಮನೆ ಮಾಡ್ಕೊಳ್ಳಿ, ವಾಸ್ತು ಪ್ರಕಾರ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಕಾಂಪೌಂಡ್ ಹಾಕದೆ ನೀವು ಒಂದೇ ಕಾಂಪೌಂಡಲ್ಲಿ ಈ ರೀತಿ ವಾಸ್ತು ಪ್ರಕಾರನೇ ಮಾಡಿರ್ತೀರ ಮನೇನ. ಆದರೆ ಒಂದೇ ಕಾಂಪೌಂಡಲ್ಲಿ ಈ ರೀತಿ ನೀವು ಮಾಡಿದಾಗ ಈ ಮನೆಗೆ ಇಲ್ಲಿ ಸಂಪ್ ಮಾಡ್ತೀರಾ, ಅದು ಈ ಮನೆಗೆ ಪೂರ್ವಾಗ್ನೇಯ ಆಗುತ್ತೆ. ಅದೇ ರೀತಿ ಈ ಮನೆಗೆ ಗೇಟ್ ಇಟ್ಕೊಡ್ತೀರಾ, ಅದು ಪೂರ್ವಾಗ್ನೇಯದ ಗೇಟ್, ಒಟ್ಟು ಕಾಂಪೌಂಡ್ಗೆ ಪೂರ್ವಾಗ್ನೇಯದ ಗೇಟ್ ಆಗುತ್ತೆ. ಈ 2 ಸಾಕು ನಿಮ್ಮ ಆರೋಗ್ಯ ಕೆಡಿಸೋಕ್ಕೆ, ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನ ತಂದುಕೊಡೋದಕ್ಕೆ. ಈ ಗೇಟು, ಈ ಸಂಪೇ ಸಾಕು. ಈ ಮನೆಗೂ ಉತ್ತರ ಈಶಾನ್ಯದಲ್ಲೋ ಪೂರ್ವ ಈಶಾನ್ಯದಲ್ಲೋ ಸಂಪ್ ಮಾಡಿರ್ತಾರೆ, ಇಲ್ಲೂ ಗೇಟ್ ಮಾಡಿರ್ತೀರ. ಆದರೆ ಈ ಸಂಪು ಈ ಗೇಟು ಒಳ್ಳೆಯದೇ, ಆದರೆ ಈ ಗೇಟು ಈ ಸಂಪು 2 ಮನೆಗೂ ತೊಂದರೆ ಕೊಡುತ್ತೆ. ಆ ರೀತಿ ಅದಲ್ಲದೆ ನೋಡಿ, ಇಲ್ಲಿ ಉತ್ತರದಲ್ಲಿ 3 ಅಡಿ ಇರುತ್ತೆ, ಇಲ್ಲಿ ನೀವು 3 ಇವ್ರು 3 ಬಿಟ್ಟರೆ 6 ಅಡಿ ಆಗುತ್ತೆ, ಇಲ್ಲಿ 3 ಅಡಿ ಇರುತ್ತೆ. ಆವಾಗ ನಿಮಗೆ ಈ ಅಣ್ಣನ ಮನೆಗೆ, ಇದು ತಮ್ಮನ ಮನೆ ಅಂದ್ಕೊಳ್ಳಿ, ಈ ಅಣ್ಣನ ಮನೆಗೆ ಉತ್ತರದ ತಮ್ಮನ ಮನೆ ಭಾರ ಆಗುತ್ತೆ. ತಮ್ಮನಿಗೆ ದಕ್ಷಿಣದ ಸೆಟ್ ಬ್ಯಾಕು 6 ಅಡಿ ಆಗಿ ಉತ್ತರಕ್ಕೆ ಜಾಗ ಕಡಿಮೆ ಆಗಿ ಅವರು ಸಮಸ್ಯೆ ಅನುಭವಿಸ್ತಾರೆ, ನೀವು ಸಮಸ್ಯೆ ಅನುಭವಿಸ್ತೀರಾ. ಪಕ್ಕದ ಮನೆಗಳೇ ಆಗಲಿ, ಅದು ವಾಸ್ತು ಮಾಡಿದ್ದೀರಿ ಅಂತಂದ್ರೂ ನೀವು ಸಪ್ರೇಟ್ ಸೈಟ್ ರೀತಿ ಕಟಪ್ ಮಾಡಬೇಕು. ಈ ಮನೆಗೆ ಉತ್ತರಕ್ಕಿಂತ ದಕ್ಷಿಣದಲ್ಲಿ ಖಾಲಿ ಜಾಗ ಬರೋ ರೀತಿ, ಈ ದಕ್ಷಿಣದ ಜಾಗಕ್ಕಿಂತ ಉತ್ತರದಲ್ಲಿ ಜಾಸ್ತಿ ಬರೋ ರೀತಿಲಿ ಈ ಕಡೆ 3 ಅಡಿ ಇದ್ದರೆ ಈ ಕಡೆ 4 ಅಡಿ ಬಿಟ್ಟು ನೀವು ಈ ಮನೆಗೆ ಸಪ್ರೇಟ್ ಕಾಂಪೌಂಡು, ಆ ಮನೆಗೆ ಸಪ್ರೇಟ್ ಕಾಂಪೌಂಡು, ನೀವು ಸೆಂಟ್ರಲ್ ಒಂದು ವಾಲ್ ಹಾಕಿದಾಗ ಈ ಪೂರ್ವಾಗ್ನೇಯದ ಗೇಟು, ಈ ಅಣ್ಣನ ಮನೆಗೆ ಪೂರ್ವ ಈಶಾನ್ಯದ ಸಂಪು, ಪೂರ್ವ ಈಶಾನ್ಯದ ಗೇಟ್ ಆಗುತ್ತೆ. ತಮ್ಮನ ಮನೆಗೆ ದಕ್ಷಿಣದ ಸೆಟ್ ಬ್ಯಾಕು ಸರಿ ಹೋಗುತ್ತೆ, ಈ ಪೂರ್ವಾಗ್ನೇಯದ ದೋಷನೂ ಹೋಗುತ್ತೆ, ತಮ್ಮನೂ ಚೆನ್ನಾಗಿರ್ತಾನೆ, ಅಣ್ಣನೂ ಚೆನ್ನಾಗಿರ್ತಾನೆ. ಇಲ್ಲ ನಮಗೆ ಉತ್ತರದ ರಸ್ತೆ ಇದೆ, ಪೂರ್ವದ ರಸ್ತೆ ಇಲ್ಲ ಅಂದಾಗ ಏನು ಮಾಡಬೇಕು ಅಂದಾಗ ನೋಡಿ, ಈ ರೀತಿ ಉತ್ತರದ ರಸ್ತೆ ಇದ್ದು ದೊಡ್ಡ ಸೈಟ್ ಆದಾಗ ಅಣ್ಣನಾದವನಿಗೆ ಇಲ್ಲಿ ಒಂದು 10 ಅಡಿ ರಸ್ತೆ ಕೊಟ್ಟು ಇಲ್ಲಿ ಗೇಟ್ ಇಟ್ಕೊಂಡು ಈ ಜಾಗಕ್ಕೆ ಈ ತಮ್ಮ ಆದವನು ಇಲ್ಲಿ ಪೂರ್ವ ಈಶಾನ್ಯದ ಗೇಟೋ ಅಥವಾ ಉತ್ತರ ಈಶಾನ್ಯದ ಗೇಟೋ ಇಟ್ಕೊಂಡು ಅವರು ಉತ್ತರದ ರಸ್ತೆನೂ ಬಳಸ್ಬೋದು, ಪೂರ್ವದ ರಸ್ತೆನೂ ಬಳಸ್ಬೋದು. ಈ ಅಣ್ಣ ಆದವನಿಗೆ ಈ 10 ಅಡಿ ರಸ್ತೆಯಿಂದ ಒಳಗಡೆ ಬಂದು ಮಾಡ್ಕೊಳ್ಬೇಕು. ತಮ್ಮನಿಗೆ ಒಂದು 10 ಅಡಿ ಕಡಿಮೆ ಆಗುತ್ತೆ, ಆದರೂ ಆಗಲಿ ವಾಸ್ತುವಿನ ರೀತಿ ಇದೇ ರೀತಿಯೇ ಮಾಡ್ಕೊಳ್ಬೇಕು. ಅದೇ ದಕ್ಷಿಣದಲ್ಲಿ ಜಾಗ ಇದೆ, ದಕ್ಷಿಣದ ರಸ್ತೆ ಇದೆ, ಅವಾಗ ಹೆಂಗೆ ಮಾಡ್ಕೊಳ್ಬೇಕು ಅಂದರೆ ಸೇಮ್ ಕಾನ್ಸೆಪ್ಟು. ತಮ್ಮನಿಗೆ ಮುಂದೆಗಡೆ ಕೊಟ್ಟು ಅಣ್ಣ ಆದವನು 10 ಅಡಿ ರಸ್ತೆ ಬಿಟ್ಟು ಇಲ್ಲಿದ್ದು ಅಣ್ಣ ಆದವನು ಇಲ್ಲಿ ಅಥವಾ ಇಲ್ಲಿ ಡೋರ್ ಇಟ್ಕೊಂಡು ತಮ್ಮ ಆದವನಿಗೆ ಈ ರೀತಿ ಮುಂದೆ 10 ಅಡಿ ರಸ್ತೆ ಬಿಟ್ಟು ಅವರು ತಮ್ಮ ಆದವನು ಇಲ್ಲಿ ಕಾಂಪೌಂಡ್ ಮಾಡ್ಕೊಂಡು ಇಲ್ಲಿ ಗೇಟ್ ಇಟ್ಕೊಂಡು ತಮ್ಮ ಆದವನು ಅಲ್ಲಿಂದ ಆಚೆಗೆ ಬಳಸೋ ರೀತಿ ಮಾಡಿಕೊಂಡ್ರೆ ತಮ್ಮನಿಗೂ ಇದು ವಾಸ್ತುಗೆ ಬರುತ್ತೆ ಸಂಪು, ಅಣ್ಣನಿಗೂ ಇಲ್ಲಿ ಸಂಪು ಮಾಡ್ಕೊಳ್ಬೇಕಾಗುತ್ತೆ. ಆವಾಗ ಅಣ್ಣನೂ ಚೆನ್ನಾಗಿರ್ತಾನೆ, ತಮ್ಮನೂ ಚೆನ್ನಾಗಿರ್ತಾನೆ. ಯಾವುದೇ ಜಾಗನ ಒಂದೇ ಜಾಗದಲ್ಲಿ 2 ಮನೆ ಮಾಡಿ ಅಣ್ಣ ತಮ್ಮ ಮಾಡಬೇಕು ಅಂದರೆ ಇದೇ ರೀತಿ ಮಾಡ್ಕೊಳ್ಬೇಕು. ಅದನ್ನು ಬಿಟ್ಟು ನಾವು ಚೆನ್ನಾಗಿರಬೇಕು, ನಾವು ಒಂದೇ ಕಾಂಪೌಂಡಲ್ಲಿ ಇರಬೇಕು ಅಣ್ಣ ತಮ್ಮ ಅಂದರೆ, ಕಾಂಪೌಂಡ್ ಒಂದೇ ಕಾಂಪೌಂಡಲ್ಲಿದ್ದರೆ ಇಲ್ಲ ಅಣ್ಣ ಸಮಸ್ಯೆ ಸಿಗಾಕೊಳ್ತಾನೆ, ಇಲ್ಲ ತಮ್ಮ ಸಮಸ್ಯೆಗೆ ಸಿಗಾಕೊಳ್ತಾನೆ. ಒಂದೇ ಮನೆನ 2 ಭಾಗ ಮಾಡಿದಾಗೂ ಅದೇ ರೀತಿ, ಇಲ್ಲ ತಮ್ಮ ಸಮಸ್ಯೆ ಸಿಗಾಕೊಳ್ತಾನೆ, ಇಲ್ಲ ಅಣ್ಣ ಸಮಸ್ಯೆ ಸಿಗಾಕೊಳ್ತಾರೆ. ಕೆಲವೊಂದು ಜಾಗಗಳಲ್ಲಿ ಅಣ್ಣನೂ ಚೆನ್ನಾಗಿರೋದಿಲ್ಲ, ತಮ್ಮನೂ ಚೆನ್ನಾಗಿರೋದಿಲ್ಲ, ಇಬ್ಬರೂ ಸಮಸ್ಯೆಗಳು ಸಿಗಾಕೊಂಡು ತೊಂದರೆ ಅನುಭವಿಸ್ಬೇಕಾಗ ಅಂತ
ಪರಿಸ್ಥಿತಿ ಬರುತ್ತೆ. ಸುಮಾರು ಜಾಗಗಳಲ್ಲಿ ನೋಡಿದ್ದೇನೆ ಈ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾನೆ ಇದ್ದಾರೆ. ಹಾಗಾಗಿ ಗೊತ್ತಿಲ್ಲದೆ ಆಗೋ ತಪ್ಪುಗಳಿವು, ಅಥವಾ ಯಾರೋ ಒಂದು ಸ್ವಲ್ಪ ಅರ್ಧಂಬರ್ಧ ವಿದ್ಯೆ ತಿಳ್ಕೊಂಡಿರೋರು ನಿಮಗೆ ಕೊಡೋ ಮಾಹಿತಿಗಳಿಂದ ಈ ಥರದ ತಪ್ಪುಗಳಾಗ್ತವೆ. ಹಾಗಾಗಿ ವಾಸ್ತುವಿನ ವಿಚಾರದಲ್ಲಿ ಇದೇ ರೀತಿ ಮಾಡ್ಕೊಳ್ಬೇಕು. ಇದನ್ನು ಬಿಟ್ಟು ಅಣ್ಣ ತಮ್ಮ ಭಾಗ ಅಂದಾಗ ಬೇರೆ ಆಪ್ಷನ್ಗಳು ಹೋಗ್ಲೂಬಾರ್ದು, ಅದು ಮಾಡಲೂಬಾರ್ದು. ಅದು ವಾಸ್ತು ರೂಲ್ಸ್ ಅಲ್ಲ, ಅದು ವಾಸ್ತುನ ನೀವು ಫಾಲೋಅಪ್ ಮಾಡೋ ವಿಧಾನ ಅಲ್ಲ. ನೀವು ಅದನ್ನು ಬಿಟ್ಟು ಏನೇ ಮಾಡಿದ್ರು ಅದು ವಾಸ್ತು ದೋಷಗಳಾಗುತ್ತೆ. ಆದ್ದರಿಂದ ಆ ರೀತಿಯ ಸಮಸ್ಯೆಗಳಿಂದ ಯಾವುದೇ ಕಾರಣಕ್ಕೂ ತೊಂದರೆಗಳು ಅನುಭವಿಸೋದು ಏನೂ ತಪ್ಪು ಮಾಡಿರೋದಿಲ್ಲ. ಅಣ್ಣ ತಮ್ಮ ಇಬ್ಬರು ಚೆನ್ನಾಗೇ ಇರ್ತಾರೆ, ಆದರೂ ಬೇರೆ ಹೋಗ್ಬೇಕು ಅನ್ನೋದು ಇದು ಸರ್ವೇ ಸಾಮಾನ್ಯ, ಕೆಲವೊಂದು ಸನ್ನಿವೇಶಗಳಲ್ಲಿ ಬರ್ತದೆ. ಆದರೆ ನೀವು ಈ ರೀತಿ ಮಾಡಿಕೊಂಡಾಗ ಮಾತ್ರ ಅದು ನಿಮಗೆ ವಾಸ್ತುವಿನ ರೀತಿ ಅಣ್ಣ ತಮ್ಮಂದ್ರು ಅನ್ಯೋನ್ಯವಾಗೂ ಇರ್ತಾರೆ, ಮತ್ತು ಮನೆಗಳು ವಾಸ್ತುಗೆ ಬರುತ್ತೆ, ಎರಡೂ ಫ್ಯಾಮಿಲಿ ಚೆನ್ನಾಗಿರ್ತವೆ. ಅದನ್ನು ಬಿಟ್ಟು ನೀವು ಮನಸ್ಸುಗಳು ಚೆನ್ನಾಗಿದ್ದಾವೆ ಅಂತೇಳಿ ನೀವು ಮನೆ ವಾಸ್ತು ತಪ್ಪುಗಳು ಮಾಡಿಕೊಂಡ್ರೆ ಮನಸ್ಸುಗಳು ಕೆಡ್ತವೆ, ಆರೋಗ್ಯದ ಸಮಸ್ಯೆಗಳು ಬರ್ತವೆ. ಆದ್ರಲ್ಲದೆ ಆರ್ಥಿಕವಾದ ಸಮಸ್ಯೆಗಳು ಬಂದು ಈ ರೀತಿ ಮಾಡಿಕೊಂಡಾಗ ಚೆನ್ನಾಗಿರೋ ಫ್ಯಾಮಿಲಿಗಳೇ ಕಿತ್ತಾಟಗಳು, ಗಲಾಟೆಗಳು, ನಂತರ ಕೋರ್ಟು ಕೇಸು ಗಲಾಟೆಗಳು, ಮತ್ತು ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗದೆ ಇರೋ ರೀತಿ ಒಳಗೆ ವೈಮನಸ್ಸುಗಳು ಹುಟ್ಟೋ ರೀತಿಯೂ ಈ ಥರದ ಜಾಗಗಳಲ್ಲಿ ವಾಸ್ತು ದೋಷಗಳಿದ್ದಾಗ ಕೆಲವು ಜಾಗಗಳಲ್ಲಿ ಆಗ್ತವೆ. ಹಾಗಾಗಿ ಆ ಥರದ ಸಮಸ್ಯೆಗಳು ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ದಿನದ ಈ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಇದೇ ರೀತಿಯ ಒಳ್ಳೆಯ ವಾಸ್ತು ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.